ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆಗೆ ಹುಷಾರಿಲ್ಲ ಅನ್ನೋ ಒಂದೇ ಒಂದು ಕಾರಣ ಸಾಕು, ಅವ್ರ ಜೊತೆನೇ ಇದ್ಕೊಂಡು ನಾನು ಈ ಮನೇಲಿರೋದಕ್ಕೆ. ಆ ಶ್ರಾವಣಿ ಸುಬ್ಬು ಕೈ ಇಟ್ಕೊಂಡು ನನಗೆ ಉರಿಸ್ತಾಳೆ. ಈಗ ನಾನು ಉರಿಸ್ತೀನಿ ಅವಳಿಗೆ. ಸುಬ್ಬು, ಅತ್ತೆಗೆ ಹುಷಾರಿಲ್ವಂತೆ. ಆ ವಿಷಯ ಕೇಳ್ತಿದ್ದ ಹಾಗೆ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಹೇಗಿದ್ದಾರೆ ಅವ್ರು ಇವಾಗ? ಪರವಾಗಿಲ್ಲ, ಡಾಕ್ಟರ್ ಬಂದಿದ್ದಾರೆ. ಅಮ್ಮಂಗೆ ಏನಾಗಿದೆ ಅಂತ ನೋಡ್ತಾ ಇದ್ದಾರೆ. ನಾನು ಹೋಗಿ ಅತ್ತೆ ನೋಡ್ಕೊಂಡ್ ಬರ್ತೀನಿ. ಅತ್ತೆಗೆ ನಾನಂದ್ರೆ ಪ್ರಾಣ. ನಾನು ಅವ್ರ ಜೊತೆ ಇದ್ರೆ ಅವ್ರು ಬೇಗ ಹುಷಾರಾಗ್ತಾರೆ. ಬೇಡ ಬೇಡ ಶಿವಲಿ, ಒಳಗಡೆ ಯಾರು ಹೋಗೋದು ಬೇಡ ಅಂತ ಡಾಕ್ಟರ್ ಹೇಳಿದ್ರು. ಆಮೇಲೆ ಶ್ರಾವಣಿ ಮೇಡಮ್ ಇದ್ದಾರೆ, ಅಮ್ಮನ ನೋಡ್ಕೋತಾ ಇದ್ದಾರೆ ಅವರೇನೆ. ಬಿಡು ಸುಬ್ಬು, ಪರವಾಗಿಲ್ಲ. ನೀನ್ ಮದ್ವೆ ಆದ್ಮೇಲಂತೂ ತುಂಬಾ ಬದಲಾಗಿದ್ಯಾ. ನಾವೆಲ್ಲ ನಿಂಗೆ ದೂರದವ್ರಾಗ್ಬಿಟ್ವಿ. ಅದ್ ಸರಿ ಸುಬ್ಬು, ನೀನ್ ಶ್ರಾವಣಿನ ಮದ್ವೆ ಆಗಿದ್ಯಾ ತಾನೆ? ಆದ್ರೂ ಮೇಡಮ್ ಅಂತಾನೆ ಕರೀತಿದ್ಯಲ್ಲ. ಡಾಕ್ಟರ್, ಅತ್ತೆ ಯೋಚನೆ ಮಾಡೋವಂಥದ್ದೇನಿಲ್ಲ. ಸ್ವಲ್ಪ ಸ್ಟ್ರೆಸ್ ಆಗಿ ಬಾಡಿ ಪೇನ್ ಆಗಿ ಜ್ವರ ಬಂದಿದೆ ಅಷ್ಟೇ. ವೆದರ್ ಚೇಂಜ್ ಆಗಿದೆ ಅಲ್ವಾ, ಗಾಳಿ ಬಿಸಿಲು ಮಳೆ ಎಲ್ಲ ಒಟ್ಟೊಟ್ಟಿಗೆ ಬರೋದ್ರಿಂದ ಹೀಗಾಗುತ್ತೆ. ಹೌದೌದು, ಖುಷಿ ಸಂತೋಷ ದುಃಖ ಎಲ್ಲ ಒಟ್ಟಿಗೆ ಆದರೆ ಒಂದೊಂದ್ಸಲ ಜ್ವರ ಬಂದ್ಬಿಡುತ್ತೆ. ಶ್ರಾವಣಿ ಅಮ್ಮನ ಒಪ್ಕೊಂಡಲ್ಲ ಅನ್ನೋ ಖುಷಿ, ಶ್ರಾವಣಿ ಅಮ್ಮನಿಗೆ ನೋವು ಕೊಟ್ಟನಲ್ಲ ಅನ್ನೋ ದುಃಖ, ಇದೆಲ್ಲ ಸೇರಿ ನನಗೆ ಜ್ವರ ಬಂದಿರಬೇಕು. ನೀವು ಕರೆಕ್ಟ್ ಟೈಮ್ಗೆ ಜ್ವರ ಬಂದಾಗ ತಣ್ಣೀರು ಬಟ್ಟೆ ಎಲ್ಲ ಇಟ್ಟು ಕಡಿಮೆ ಆಗೋಗಿ ಮಾಡಿದ್ದೀರಾ. ಇನ್ನೇನು ಚಿಂತೆ ಇಲ್ಲ. ನಾನು ಕೆಲವೊಂದು ಮೆಡಿಸನ್ ಕೊಡ್ತೀನಿ, ಅದನ್ನು ತಗೊಂಡ್ರೆ ಸಾಕು, ಜ್ವರ ಕಡಿಮೆ ಆಗುತ್ತೆ. ಹೇಳು ಸುಬ್ಬು, ಹೆಂಡ್ತಿನ ಯಾರಾದ್ರೂ ಮೇಡಮ್ ಮೇಡಮ್ ಅಂತ ಕರೀತಾರ? ಶ್ರಾವಣಿ ನಿನ್ ಹೆಂಡ್ತಿ ಅಲ್ವಾ? ಅಥವಾ ಹೆಂಡ್ತಿ ಅಂತ ಅನ್ನಿಸ್ಲೇ ಅಲ್ವಾ? ಶ್ರೀಬಲಿ, ಅದೇನಂದ್ರೆ ನಾನು ಅವ್ರನ್ನ ಡಾಕ್ಟರ್, ಅತ್ತೆ ಹೇಗಿದ್ದಾರೆ? ಹುಷಾರಾಗಿದ್ದಾರೆ ಅಲ್ವಾ? ಹಾಸ್ಪಿಟ್ಲಿಗೆ ಏನಾದ್ರು ಕರ್ಕೊಂಡು ಹೋಗ್ಬೇಕಾ? ನೋಡಿ ಡಾಕ್ಟರ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಅದನ್ನ ನಾನು ನೋಡ್ಕೋತೀನಿ. ಅತ್ತೆ ಬೇಗ ಹುಷಾರಾಗಬೇಕು ಡಾಕ್ಟರ್, ಪ್ಲೀಸ್. ಆರೋಗ್ಯ ಅನ್ನೋದು ಖರ್ಚು ಮಾಡೋದ್ರಿಂದ ಬರೋದಲ್ಲ, ಕೇರ್ ಮಾಡೋದ್ರಿಂದ ಬರೋದು. ನೋಡಿ ಸುಬ್ಬು ಅವರೇ, ಕೆಲವೊಂದು ಮೆಡಿಸನ್ಸ್ ಎಲ್ಲ ಬರ್ಕೊಟ್ಟಿದ್ದೀನಿ, ಹಾಗೆ ಇವ್ರಿಗೆಲ್ಲ ವಿಷಯನೂ ಹೇಳಿದ್ದೀನಿ. ಅದನ್ನೆಲ್ಲ ತಂದ್ಕೊಟ್ಬಿಡಿ. ಓಕೆ ಡಾಕ್ಟರ್. ನಮ್ಮ ವಿಸಾಲು ಹೆಂಗಿದ್ದಾಳೆ ಡಾಕ್ಟ್ರೇ? ಅವಳು ಈ ಮನೆಗೆ ಅನ್ನಪೂರ್ಣೇಶ್ವರಿ ತರ. ಅವಳಂಗೆ ಮಲ್ಕೊಂಡ್ಬಿಟ್ರೆ ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ. ಅವಳು ಹೀಗಿದ್ಬಿಟ್ರೆ ಮನೆ ಎಲ್ಲ ಹಬ್ಬಿಕೋ ಅನ್ನುತ್ತೆ. ಹೌದು ಡಾಕ್ಟ್ರೆ, ನಮ್ಮ ಅತ್ತೆ ಹುಷಾರಾಗ್ಲಿ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕರ್ಪೂರ ಹಚ್ಕೊಂಡು ಹಿಂಗ ಆರತಿ ಮಾಡ್ಬಂದು. ಮುಚ್ಚ ಬಾಯಿ, ಅವ್ನು ಬರೀ ಕರ್ಪೂರ, ನಾನು ಮಂಡಿಲೆ ಪ್ರದಕ್ಷಿಣೆ ಹಾಕಿ ಬಂದಿದ್ದೀನಿ ಮೇಡಮ್. ನೋಡಿಮ್ಮ, ನಿಮ್ಮ ನಂಬಿಕೆ ನಿಮಗೆ ಬಿಟ್ಟಿದ್ದು. ಹಂಗಂತೀರಾ? ಹುಷಾರಿಲ್ದೇ ಇರೋರ್ನ ಮನೇಲಿ ಬಿಟ್ಟು ನೀವು ದೇವಸ್ಥಾನಕ್ಕೆ ಹೋಗಿ ಹರಕೆ ಮಾಡಿ ಬಂದಿದ್ದೀರಾ. ಆದರೆ ಮನೇಲಿದ್ದು ಟೈಮ್ ಸರಿಯಾಗಿ ಅವ್ರ ತಣ್ಣೀರ್ ಬಟ್ಟೆ ಹಾಕಿ ಕೇರ್ ಮಾಡಿದವರು ಶ್ರಾವಣಿ ಅವರು. ಅದಕ್ಕೆ ನನ್ನ ಕೆಲಸ ಸ್ವಲ್ಪ ಕಡಿಮೆ ಆಗಿದೆ. ಶಿ ಈಸ್ ಆಲ್ ರೈಟ್. ಸಂಜೆ ಅಷ್ಟೊತ್ತಿಗೆ ಜ್ವರ ಕಡಿಮೆ ಆಗುತ್ತೆ. ಸರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಥ್ಯಾಂಕ್ ಯು. ಇದರಲ್ಲಿ ಉಪಕಾರ ಏನಿದೆ? ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೇ. ಹಾಗೇನಾದರೂ ನೀವು ಥ್ಯಾಂಕ್ಸ್ ಹೇಳೋದಿದ್ರೆ ನಿಮ್ಮ ವೈಫ್ಗೆ ಹೇಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.